ನಮಸ್ಕಾರ ಆಚಾರ್ಯ. ಪುಗಡೆ ನಮಸ್ಕಾರ. ನಮಸ್ಕಾರ ಗುರುಜಿ. ಸಾಷ್ಟಾಂಗ ನಮಸ್ಕಾರಗಳು ಆಚಾರ್ಯರಿಗೆ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಯಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವರಜೆ ಯಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಜಾ ಪ್ರಕಾಶಿತತ್ವಂ ಪರಂ ಧ್ವಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತಿ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ रमा निवासोचितवास भूमिः सन्न्याय रत्नावली जन्मभूमिः वैराग्य भाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाणग्दान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसे भुवि अनुव्याख्यान नलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ 165ನೆಯ ಸುಧಾಮೂಲ. ಅದರಲ್ಲಿ ಪ್ರಶ್ನೆ ಬಂದಿತ್ತು, ದೇವರ ಬಗ್ಗೆ ಯಾಕೆ ಅಷ್ಟೊಂದು ಭಕ್ತಿ ಮಾಡ್ತೀರಿ, ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ದೇವರೊಬ್ಬನೇ ತಾನು ಸ್ವತಂತ್ರವಾಗಿ ನಮಗೆ ಸ್ವರ್ಗನೋ ನರಕನೋ ಕೊಡೋನಾಗಿದ್ರೆ ಆಗ ನೀವು ಅವನಲ್ಲಿ ತುಂಬಾ ಭಕ್ತಿ ಮಾಡಿ, ಅದು ಅಷ್ಟೊಂದು ಭಕ್ತಿ ಮಾಡೋ ಅವಶ್ಯಕತೆ ಇಲ್ಲ. ಬಹುಮಾನ ಅತಿಶಯೋ ನ ಅಂತ ಹೇಳ್ತಾರೆ. ತತಶ್ಚ ನ ತಸ್ಮಿನ್ ಬಹುಮಾನ ಅತಿಶಯ, ಜಾಸ್ತಿ ಬೇಡ, ಮಾಡಿ ಪರವಾಗಿಲ್ಲ ಅಂತ. ಯಾಕಂದ್ರೆ ಕರ್ಮನು ಮುಖ್ಯ ಅಲ್ಲ, ಕರ್ಮ ಇಲ್ಲದೆ ದೇವರೆಲ್ಲಿ ಕೊಡ್ತಾನೆ ಸ್ವರ್ಗ ನರಕ ಅಂತ ಆಕ್ಷೇಪವನ್ನ ಮಾಡಿದ್ರು. ಅದರ ಪರಿಹಾರ ಮಾಡ್ಲಿಕ್ಕೆ ಪೂರ್ವಂತು ಬಾದರಾಯಣೋ ಅಂತ ಬ್ರಹ್ಮಸೂತ್ರದ ಪೂರ್ವಂತು ಅನ್ನೋ ಪದದ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಚಾರ್ಯರು ಹೊರಟಿದ್ದಾರೆ ಅನುವ್ಯಾಖ್ಯಾನದಲ್ಲಿ. ಆ ಶ್ಲೋಕವನ್ನ ನೆನೆ ದಿವಸ ನೋಡಿದ್ವಿ, ಅದರ ವಿವರಣೆ ನೋಡ್ಬೇಕಿದೆ. ಇದು ವಿವರಣೆ ಹೀಗಿದೆ, ಸಯೇವ ಅಶೇಷ, ಇದು ಕೂಡ ಆಗಿದೆ ಅಂತ ಕಾಣುತ್ತೆ. ಹೌದು, ಇದು ಕೂಡ ವಿವರಣೆ ಆಗಿದೆ. ಮುಂದಕ್ಕೆ ನೋಡೋಣ. 166ನೆಯ ಸುಧಾಮೂಲ, ಅಲ್ಲಿಗೆ ಬರೋಣ.
ನೇರವಾಗಿ. ಅಂತೂ ಅವನು ಪ್ರತಿಯೊಬ್ಬ ಜೀವರ ಕರ್ಮಗಳನ್ನ ತಾನು ನೋಡ್ತಾನೆ ಅಂತಾಯ್ತು. ಎಷ್ಟು ಜನ ಜೀವರಿದ್ದಾರೆ? ಅನಂತ ಜೀವರು. ಅನಂತ ಜೀವರ ಒಳಗಡೆ ಇರುವಂತ ಅನಂತ ಕರ್ಮಗಳನ್ನ ಸಾಕ್ಷಾತ್ತಾಗಿ ನೋಡೋನು. ಅಪರೋಕ್ಷ ಜ್ಞಾನ ಇದೆ ಅವನಿಗೆ. ಕಣ್ಣಾರೆ ನೋಡ್ತಾ ಇದ್ದಾನೆ. ನಮ್ಮನ್ನ ನೋಡಿದ್ರೆ ದೇಹದಲ್ಲಿ ಇವನ್ ಕರ್ಮ ಎಷ್ಟಿದೆ ಅಂತ ಕಣ್ಣು ಕಾಣಿಸ್ತಾ ಇರುತ್ತೆ ದೇವರಿಗೆ. ಮುಂದೆ ನಿಂತ್ರೆ, ದೇವರ ಮುಂದೆ ನಾವು ನಿಂತ್ರೆ ದೇವರಿಗೆ ನಮ್ಮ ಜೀವರ ಒಳಗಡೆ ಇರುವಂತಹ ಎಲ್ಲ ಕರ್ಮಗಳು ಕಣ್ಣು ಕಾಣಿಸ್ತಾ ಇದೆ. ಯಾವ್ಯಾವ ಕರ್ಮ, ಪುಣ್ಯ ಕರ್ಮ ಎಷ್ಟಿದೆ, ಪಾಪ ಕರ್ಮ ಎಷ್ಟಿದೆ, ಎಲ್ಲವೂ ಕಾಣ್ತಾ ಇದೆ ಕಣ್ಣಿಗೆ. ಅಷ್ಟೇ ಅಲ್ಲ, ಅದನ್ನೆಲ್ಲ ಪ್ರೇರಣೆ ಮಾಡ್ತಾನೆ ದೇವರು. ಇನ್ನು ಇವನಿಗೆ ಯಾರು ಪ್ರೇರಣೆ ಮಾಡೋರಿಲ್ಲ. ಕರ್ಮ ಇವನಿಗೆ ಪ್ರೇರಣೆ ಮಾಡಲ್ಲ. ಪುಣ್ಯ ಕರ್ಮ ಬಂದು ದೇವರಿಗೆ ಬಂದು, ದೇವರೇ ನೀನ್ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಮಾಡು, ನಾ ಸ್ವರ್ಗ ಕೊಟ್ಟು ಬಾಕಿರೋರ್ಗೆ ಅಂತ ಹೇಳಲ್ಲ ಕರ್ಮಗಳು. ಯಾವತ್ತು ದೇವರಿಗೆ ಪ್ರೇರಣೆ ಮಾಡೋ ವಸ್ತು ಯಾವ್ದು ಜಗತ್ನಲ್ಲಿ ಸಿಗಲ್ಲ. ಆದ್ರೆ ದೇವರು ಕರ್ಮಗಳಿಗೆ ಪ್ರೇರಣೆಯನ್ನ ಮಾಡ್ತಾನೆ ಅಂತ ನಮ್ಗೆ ಆಶ್ಚರ್ಯ ಅನ್ಸೋದು. ಈ ಜಡ ಪದಾರ್ಥಗಳಿಗೆ ಪ್ರೇರಣೆ ಮಾಡೋದು ಅಂತ ಯಾರು ಹೇಳ್ತಾರ? ಈಗ ನಾವ್ ಯಾರೊಬ್ಬ ಬಂದ್ರೆ ನೋಡು ಅಲ್ಲಿ ಹೋಗಿ ನೀರ್ ತಗೊಂಬಾ ಅಂತ ಪ್ರೇರಣೆ ಮಾಡ್ಬೋದು. ನೋಡು ನೀರ್ ತಗೊಂಬಾ ಹೋಗು ಅಂತ. ಇಲ್ಲ ಇನ್ನೇನೋ ಕೆಲಸವನ್ನ ಹೇಳ್ಬೋದು, ಪ್ರೇರಣೆ ಮಾಡಿದ್ರು. ಅಥವಾ ಇವರು ಓದು ಅಂತ ಪ್ರೇರಣೆ ಮಾಡಿದ್ರು, ಅಡ್ಗೆ ಮಾಡ್ಲಿಕ್ಕೆ ಪ್ರೇರಣೆ ಮಾಡಿದ್ರು ಅಂತ ಏನೇನೋ ಒಂದೊಂದು ರೀತಿಯ ಪ್ರೇರಣೆ ಅನ್ನ ನಾವು ಭಾವಿಸ್ತೀವಿ. ಪ್ರೇರಣೆ ಅಂದ್ರೆ ಒಂದು ಪ್ರೋತ್ಸಾಹ ಕೊಟ್ಟು ಅಂತ ಅರ್ಥದಲ್ಲೂ ಬಳಸ್ತೀವಿ ಲೋಕದಲ್ಲಿ. ಇಲ್ಲಿ ಪ್ರೇರಣೆ ಅಂದ್ರೇನು? ಅವನ್ ಕೈ ಕೆಲಸ ಮಾಡಿಸಿದ್ರು, ತಾವು ಮಾಡ್ಲಿಲ್ಲ, ಇನ್ನೊಬ್ಬರ ಕೈ ಕೆಲಸ ಮಾಡಿಸಿದ್ದು ಅಂತ ಅರ್ಥ. ಇದು ಪ್ರೇರಣೆ ಅನ್ನೋ ಅರ್ಥ. ಈ ಜಡ ಪದಾರ್ಥದಲ್ಲಿ ಕೈಲಿ ಏನ್ ಕೆಲಸ ಮಾಡಿಸೋದು? ಪುಣ್ಯ ಹತ್ರ ಹೋಗ್ಬಿಟ್ಟು, ಪುಣ್ಯ ನೀನು ಹೋಗಿ ಅವನಿಗೆ ಸ್ವರ್ಗ ಕೊಡು, ಪಾಪ ಕರ್ಮದ ಹತ್ರ ಹೋಗಿ ದೇವರು ನೀನು ಅವನ್ಗೆ ಹೋಗಿ ನರಕ ಕೊಡು ಅಂತ ಪ್ರೇರಣೆ ಮಾಡ್ಲಿಕ್ಕಾಗತ್ತ ಜಡ ಪದಾರ್ಥವನ್ನ? ಇದು ಹೇಗೆ ಅಂದ್ರೆ ಅದ್ ಹಾಗಲ್ಲ. ದೇವರ ಬಗ್ಗೆ ನಮಗೆ ಮಹಾತ್ಮ್ಯ ಜ್ಞಾನ ಬರಬೇಕು ಅಂತ ಕರ್ಮಗಳ ಬಗ್ಗೆ ತಿಳ್ಕೊಳ್ಳಿ ಸಾಕು. ಆ ಕರ್ಮಗಳನ್ನ ತಿಳ್ಕೊಂಡಾಗ ಅಂಥ ಕರ್ಮಗಳನ್ನ ಇವನು ಪ್ರೇರಣೆ ಮಾಡೋದು, ಮತ್ತೆ ಅದನ್ನ ಆ ಫಲ ದೊರೆಯುವಂತೆ ಇವನು ಅಷ್ಟು ಅನುಗ್ರಹವನ್ನ ಮಾಡೋದೇನಿದೆಯಲ್ಲ, ಇದು ಬಹಳ ದೊಡ್ಡ ವಿಷಯ. ಇದು ದೊಡ್ಡ ವಿಷಯ ಹೇಗಾಯ್ತು ಅನ್ನೋದನ್ನ ಇಲ್ಲಿ ವಿವರಣೆ ಮಾಡ್ತಾ ಹೋಗ್ತಾರೆ. ಕರ್ಮಗಳು ಅಂದ್ರೆ ಏನು ಮೊದಲಿಗೆ ಶುರು ಮಾಡಿದ್ರು. ಈಗ ಅನುವ್ಯಾಖ್ಯಾನ ಶ್ಲೋಕವನ್ನ ಮೊದಲಿಗೆ ನೋಡೋಣ. ಕರ್ಮಾಣಿ ತಾನಿ ಚ ಪೃಥಕ್ ಚೇತನಾನ್ಯೇವ ಸರ್ವಶಃ ಅಚೇತನ ಶರೀರಾಣಿ ಸ್ವಕರ್ಮ ಫಲಭಾಂಜಿ ಚ ಪ್ರತ್ಯೇಕಂ ತೇಷು ಚಾನಂತ ಕರ್ಮಾಣ್ಯೇವಂ ವಿಧಾನಿ ಚ ತಾನಿ ಚೈವಂ ಇತೀಶಸ್ಯ. ಇತೀಶಸ್ಯ ಮುಂದಕ್ಕಿರತ್ತೆ, ಮುಂದಿನ ಮೂಲ ನೋಡಿದಾಗ ಸಿಗತ್ತೆ ನಿಮ್ಗೆ. ತಾನಿ ಚೈವಮಿತೀಶಸ್ಯ ನಿಸ್ಸೀಮಾ ಶಕ್ತಿರುತ್ತಮ. ಹೀಗೆ ಅನುವ್ಯಾಖ್ಯಾನದಲ್ಲಿ ಕರ್ಮಗಳ ಸ್ವರೂಪದ ಬಗ್ಗೆ ಬಂತು. ಅಂದ್ರೆ ನಾವು ಸಾಧನೆ ಮಾಡುವ ಪುಣ್ಯ ಕರ್ಮ ಅಥವಾ ಪಾಪ ಕರ್ಮ ಯಾವ್ದೇ ಆಗ್ಲಿ, ಏನಿದು ಪುಣ್ಯ ಕರ್ಮ ಅದ್ ಹೇಗಿರತ್ತೆ, ಪಾಪ ಕರ್ಮ ಅಂದ್ರೆ ಏನ್ ನಿಜವಾಗಿ ಅಂದ್ರೆ ಒಂದು ಆಶ್ಚರ್ಯಕರವಾದ ವಿಷಯ ಹೇಳ್ತಾರೆ. ಇದು ಅನುವ್ಯಾಖ್ಯಾನ ಸುಧಾದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಈ ಕರ್ಮ ಏನಿದೆಯಲ್ಲ, ಇದೆಲ್ಲ ಜಡ ಅಂತ ನಾವ್ ಇದುವರೆಗೂ ಅನ್ಕೊಂಡಿದ್ವಿ. ಅದು ಜಡ ಅಲ್ಲವೇ ಅಲ್ಲ ಅಂತ. ಜಡ ಅಲ್ವಾ, ಮತ್ತೇನ್ ಮತ್ತದು? ಚೇತನಾನ್ಯೇವ ಸರ್ವಶಃ. ಅದು ಚೇತನ, ಅದು ಜೀವ ಅದು ಅಂತ ಹೇಳ್ತಾರೆ. ಈಗ ನಮ್ಮ ದೇಹ ನೋಡಿ ಯಾರು ಜಡ ಅಂತ ಕರೀತಾರ? ನಿಮ್ಮ ದೇಹ ನೋಡಿ ಜಡ ಅಂತ ಯಾರು ಕರೆಯಲ್ಲ. ಓಡಾಡ್ತಾ ಇದೆ ನೋಡು ಚೇತನ ಅಂತ ಕರೀತಾರೆ. ಕರ್ಮಗಳದು ಹಾಗೆ. ಕರ್ಮಗಳು ಹೊರ ರೂಪದಲ್ಲಿ ಜಡ ಅಂತ ಕಾಣುತ್ತೆ, ಒಳಗಡೆ ಒಬ್ಬ ಜೀವ ಇರ್ತಾನಂತೆ. ಇದು ವಿಚಾರ ಹೇಳೋದು. ಹಾಗಾದ್ರೆ ಕರ್ಮಗಳ ಬಗ್ಗೆ ಹೇಳುವಂತ ವಿಷಯ ಏನಂದ್ರೆ, ಪುಣ್ಯ ಕರ್ಮ ಅದು ಯಾರದೋ ಒಬ್ಬ ಜೀವನ ಶರೀರ. ಅಂದ್ರೆ ಈ ದೇಹದಲ್ಲಿ ಜೀವ ಇರ್ತಾನೆ ಒಳಗಡೆ, ಹಾಗೆ ಆ ಪುಣ್ಯ ಕರ್ಮದ ಒಳಗಡೆ ಒಬ್ಬ ಜೀವ ಇರ್ತಾನೆ. ಅವನು ಪುಣ್ಯ ಕರ್ಮ ಅನ್ನೋ ಶರೀರವನ್ನ ಪಡ್ಕೊಡ್ತಾನೆ. ಅದೊಂದು ಶರೀರ ಅವನಿಗೆ, ಪುಣ್ಯ ಅನ್ನೋ ಶರೀರ ಅವನಿಗೆ. ಇನ್ನೊಬ್ಬ ಜೀವ ತಾನು ಪಾಪ ಕರ್ಮ ಅನ್ನೋ ಶರೀರವನ್ನ ಪಡ್ಕೊಳ್ತಾನೆ. ಹಾಗಾದ್ರೆ ಇದೆಲ್ಲ ಕರ್ಮ ಅಣಿತಾನಿ ಚ ಪೃಥಕ್ ಚೇತನಾನ್ಯೇವ ಸರ್ವಶಃ. ಎಲ್ಲ ಚೇತನ ಅದು. ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಏನೇನ್ ಕರ್ಮಗಳಿದೆ ಆ ಕರ್ಮದ ದೇಹ ಪಡಿಲಿಕ್ಕೂ ಒಂದಿಷ್ಟು ಸಾಧನೆಗಳು ಬಿರುತ್ತೆ. ಈಗ ನಮಗೂ ಕೂಡ ಈ ಪಾಪಕರ್ಮದ ದೇಹ ಬರ್ಬೋದು, ನಾವು ಪಾಪಕರ್ಮ ಆಗ್ಬಿಡ್ಬೋದು. ನಾವೇ ಹೇಗ್ ಪಾಪಕರ್ಮ ಆಗೋದು ಅಂದ್ರೆ
ಪಾಪ ಕರ್ಮ ದೇಹವನ್ನ ನಾವು ಪಡೆಯೋದು ಅಂತ. ಆ ಪಾಪ ಕರ್ಮದ ಒಳಗಡೆ ನಾವಿರ್ತೀವಿ. ಈ ತರ ಅಂದ್ರೆ ಕರ್ಮಗಳು ಕೂಡ ಸಚೇತನ, ಅವುಗಳು ಜಡ ಅಲ್ಲ. ಕರ್ಮದ ದೇಹ ಜಡ ಆಗ್ಬೋದು, ಕರ್ಮ ದೇಹ ಅಂತ ಏನ್ ಹೇಳ್ತಾ ಇದೀವಿ, ಆ ಕರ್ಮ ಒಂದು ದೇಹ. ಆ ಕರ್ಮದ ಒಳಗಡೆ ಒಬ್ಬ ಜೀವ ಇದ್ದಾನೆ, ಅದರ ಮೇಲೆ ದೇಹ ಇದೆ, ಆ ದೇಹ ಜಡ ಆಗ್ಬೋದು, ಅದು ಬೇರೆ ವಿಷಯ. ಹೇಗೆ ಈಗ ನಮ್ಮ ನೋಡಿ ಯಾರು ಜಡ ಅಂತ ಹೇಳಲ್ಲ, ನಾವು ಚೇತನ ಅಂತ. ಜೀವ ಇರೋವರೆಗೂ ಇದು ಜಡ ಅಂತ ವ್ಯವಹಾರ ಇಲ್ಲ, ಚೇತನ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಈ ಜೀವ ತಾನು ದೇಹದಿಂದ ಹೊರಟು ಹೋದ ಮೇಲೆ ಆಗ ಇದು ಜಡ ಅಷ್ಟೇ, ಏನಿದೆ ಅದನ್ನೇನ್ ಕೆಲಸ ಆಗಲ್ಲ. ಹಾಗಾದ್ರೆ ಏನಾಯ್ತು, ಕರ್ಮಗಳು ಕೂಡ ಓಡಾಡ್ಬೋದು, ಅಲ್ಲಿ ಆಚೆ ಈಚೆ ಓಡಾಡ್ಬೋದು ನಮ್ ತರ. ಹೇಗ್ ಓಡಾಡ್ಬೋದು ಅಂತಂದ್ರೆ ಅದು ಚೇತನ, ಅದು ಜಡ ಅಲ್ವೇ ಅಲ್ಲ ಅಂತ ಮೊದಲಿಗೆ ಅದನ್ನೆಲ್ಲ ಹೇಳ್ತಾರೆ. ಕರ್ಮ ಅಣಿತಾನಿ ಚ ಪೃಥಕ್ ಚೇತನಾನ್ನೇವ ಸರ್ವಶಃ ಅಚೇತನ ಶರೀರಾಣಿ. ಹಾಗಾದ್ರೆ ಅದ್ರ ಶರೀರ ಮಾತ್ರ ಅಚೇತನ. ಹಾಗಾದ್ರೆ ಕರ್ಮ ಜಡ ಅನ್ನೋದ್ರ ಅಭಿಪ್ರಾಯ ಏನು, ಅದು ಸರ್ವಾಂಶನ ಜಡ ಅಲ್ಲ, ಅದು ಪೂರ್ಣ ಜಡಾನೇ. ಈಗ ಕಲ್ಲಿದೆ, ಕಲ್ಲಿನ ಒಳಗಡೆ ಜೀವ ಇದೆಯಾ? ಇಲ್ಲ. ಕಲ್ಲು ಪೂರ್ಣ ಜಡ, ಅದ್ರ ಚೂರು ಚೇತನನ ಸಂಪರ್ಕ ಇರಲ್ಲ. ಮೊಬೈಲು ಪೂರ್ಣ ಜಡ, ಬೊಕ್ಕು ಪೂರ್ಣ ಜಡ, ಇದರಲ್ಲೇನು ಚೇತನ ಇಲ್ಲ. ಅಂದ್ರೆ ಒಬ್ಬ ಜೀವ ಅಲ್ಲಿ ಇದ್ದುಕೊಂಡು ಏನೋ ಕೆಲಸ ಆದಿಲ್ಲ. ಆದ್ರೆ ಪುಣ್ಯ ಕರ್ಮಗಳಲ್ಲಿ, ಪಾಪ ಕರ್ಮಗಳಲ್ಲಿ, ಮತ್ತೆ ನಮ್ಮ ದೇಹ, ಇದರಲ್ಲಿ ಎಲ್ಲ ಕಡೆ ಜೀವ ಇರ್ತಾನೆ. ಇದನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಶರೀರ ಮಾತ್ರ ಅಚೇತನ, ಅದನ್ನ ಒಪ್ಕೊಳ್ತಾರೆ. ಸ್ವಕರ್ಮ ಫಲ ಭಾಂಜಿಚ. ಆ ಜೀವರು ಯಾರ್ಯಾರು ಪುಣ್ಯ ಶರೀರ ಪಡೆದರೋ, ಪಾಪದ ಶರೀರ ಪಡೆದರೋ, ಅವರು ತಮ್ಮ ಕರ್ಮಗಳ ಅನುಗುಣವಾಗಿಯೇ ಆ ಫಲವನ್ನು ಪಡೆದಿರೋದು. ಅವರೊಂದಿಷ್ಟು, ಇವಾಗ ನಾವು ಒಂದು ಕೆಟ್ಟ ಕರ್ಮ ಮಾಡಿದಾಗ, ತುಂಬಾ ಕೆಟ್ಟ ಕರ್ಮ, ಅವನಿಗೆ ಪಾಪ ಕರ್ಮದ ಶರೀರ ಬಂದ್ಬಿಡುತ್ತೆ. ಅವ್ನಿಗೆ ಅವ್ನು ಪಾಪ ಕರ್ಮದ ಶರೀರದ ಒಳಗಡೆ ಇರ್ತಾನೆ. ಇನ್ನ ಒಳ್ಳೆ ಸತ್ಕರ್ಮ ಮಾಡಿದಾಗ ಒಳ್ಳೆ ಪುಣ್ಯ ಶರೀರ ಬರುತ್ತೆ ಅವನಿಗೆ. ಹೀಗೆ ಪ್ರತ್ಯೇಕಂ ತೇಷು ಚ ಅನಂತ ಕರ್ಮಾಣಿ ಏವಂ ವಿಧಾನಿ ಚ. ಈಗ ಒಬ್ಬ ಜೀವನನ್ನು ತಗೊಳ್ಳೋಣ, ಸಾಕು, ಅಷ್ಟು ಸಾಕು ಭಗವಂತನ ಮಹಿಮೆ ಗೊತ್ತಾಗ್ಲಿಕ್ಕೆ. ಈಗ ಒಬ್ಬ ಜೀವ ಅನಂತ ದುಷ್ಕರ್ಮ ಪುಣ್ಯಕರ್ಮ ಎರಡನ್ನೂ ಮಾಡ್ತಾನೆ. ಕೆಟ್ಟ ಕೆಲಸ ಮಾಡ್ತಾನೆ, ಒಳ್ಳೆ ಕೆಲಸ ಮಾಡ್ತಾನೆ, ಅದರಿಂದ ಪುಣ್ಯನೂ ಜಾಸ್ತಿ ಬಂತು, ಈ ಕಡೆ ಕೆಟ್ಟ ಕರ್ಮದಿಂದ ಪಾಪನೂ ಜಾಸ್ತಿ ಬಂದಿದೆ. ಅವನ ಬಗ್ಗೆ ಇರುವಂತ ಕರ್ಮಗಳೆಷ್ಟು? ಅನಂತ ಕರ್ಮ, ಲೆಕ್ಕ ಇಲ್ಲ. ಆ ಅನಂತ ಕರ್ಮ ಕಣ್ಣಾರೆ ನೋಡ್ತಾ ಇದ್ದಾನೆ ದೇವರು. ಅಷ್ಟೇ ಅಲ್ಲ, ಆ ಅನಂತ ಕರ್ಮಗಳ ಒಳಗಡೆ ಇರೋ ಜೀವರನ್ನು ನೋಡ್ತಾ ಇದ್ದಾನೆ. ಗೊತ್ತು ಅವನಿಗೆ ಯಾವ ಪುಣ್ಯ ಕರ್ಮದಲ್ಲಿ ಯಾವ ಜೀವ ಇದ್ದಾನೆ, ಯಾವ ಪಾಪ ಕರ್ಮದಲ್ಲಿ ಯಾವ ಜೀವ ಇದ್ದಾನೆ, ಚೆನ್ನಾಗಿ ಗೊತ್ತಿದೆ. ಇಷ್ಟು ಗೊತ್ತಿದ್ದು ಅವ್ರಿಗೆ ಯಾಕೆ ಈ ಪುಣ್ಯ ಶರೀರ ಬಂತು, ಯಾಕೆ ಈ ಪಾಪ ಕರ್ಮ ಶರೀರ ಬಂತು, ಯಾಕೆ ಈ ಶರೀರ ಹೊತ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೊಂದು ಪುಣ್ಯ ಮತ್ತೆ ಪಾಪ ಕರ್ಮ ಮಾಡಿರ್ತಾರೆ. ಆ ಪುಣ್ಯ ಕರ್ಮ ಪಾಪ ಕರ್ಮ ಅಂದ್ರೇನು, ಆ ಪುಣ್ಯ ಕರ್ಮವನ್ನ ಹೊತ್ಕೊಂಡೊಬ್ಬ ಜೀವ ಇರ್ತಾನೆ, ಅವನ ಅದ್ರ ಒಳಗಡೆ ಇರ್ತಾನೆ. ಆ ಪಾಪ ಕರ್ಮದ ಒಳಗಡೆ ಒಬ್ಬ ಜೀವ ಇರ್ತಾನೆ. ಸರಿ, ಅವ್ನಿಗೆ ಯಾಕೆ ಆ ಪಾಪ ಕರ್ಮ ಆ ಪುಣ್ಯ ಕರ್ಮ ಯಾಕೆ ಆ ಶರೀರ ಬಂತು? ಅದಕ್ಕಿನ್ನೊಂದು ಪಾಪ ಕರ್ಮ ಪುಣ್ಯ ಕರ್ಮ ಎಷ್ಟು ಅನಂತ ಕರ್ಮಾಣಿ. ಅದ್ರ ಬಗ್ಗೆ ಹೇಳಿಕ್ ಬರಲ್ಲ, ಕರ್ಮ ತುಂಬಾ ಅನಂತ. ಅದಿಷ್ಟು ಅಂತ ಲೆಕ್ಕ ಹಾಕೋರು ಯಾರು ಇಲ್ಲ. ಅಷ್ಟು ಇರುವಂತ ಅನಂತ ಕರ್ಮಗಳನ್ನ ಭಗವಂತ ತಿಳ್ಕೊಂಡಿದ್ದಾನೆ, ಅದಕ್ಕೆ ಪ್ರೇರಣೆ ಮಾಡ್ತಾನೆ ಅಂದ್ರೆ ಎಂತ ಅದ್ಭುತ. ಇದ್ರ ಅಭಿಪ್ರಾಯ ಏನು ಅಂದ್ರೆ, 40 ವರ್ಷ ಆಯುಷ್ಯ ದಾನ ಅಂತ ಬಂತಲ್ಲ, ಆಯುಷ್ಯ ದಾನ ಅಂದ್ರೆ ಏನು? ಆಯುಷ್ಯ ಅಭಿವೃದ್ಧಿ ಮಾಡೋದು ಯಾವುದು? ಪುಣ್ಯ ಕರ್ಮಗಳು ಅಂತ ಅರ್ಥ. ಹಾಗಾದ್ರೆ ಆಯುಷ್ಯ ಅಭಿವೃದ್ಧಿ ಮಾಡುವಂತ ಪುಣ್ಯ ಕರ್ಮಗಳನ್ನ ದಯಪಾಲಿಸಿದ್ರು ಅಂತ ಅರ್ಥ. ಪಾಪ ಕರ್ಮಗಳನ್ನೆಲ್ಲ ತೆಗೆದು ಹಾಕಿ ಪುಣ್ಯ ಕರ್ಮಗಳನ್ನ ಶಿಫ್ಟ್ ಮಾಡಿದ್ರು, ಬದಲಾಯಿಸಿದ್ರು ಅಂತ ಅರ್ಥ. 40 ವರ್ಷ ಆಯುಷ್ಯ ಜನಕವಾದ ಪುಣ್ಯ ಕರ್ಮಗಳನ್ನ ಆಚೆ ಹಾಕಿದ್ರು. ತಮ್ಮಲ್ಲಿದ್ದ ಪುಣ್ಯ ಕರ್ಮಗಳೇನಿತ್ತು, ತಮ್ಮ ಆಯುಷ್ಯವನ್ನ ಬೇರೆಯವರಿಗೆ ಕೊಡೋದು ಅಂದ್ರೆ ಏನರ್ಥ? ತಮ್ಮ ಆಯುಷ್ಯ ಅಭಿವೃದ್ಧಿ ಆಗ್ಲಿಕ್ಕೆ ಒಂದಿಷ್ಟು ವರ್ಷಗಳ ಕಾಲ ಇರ್ಲಿಕ್ಕೆ ಬೇಕಾದ ಪುಣ್ಯ ಕರ್ಮಗಳನ್ನ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಅರ್ಥ. ಹಾಗಾದ್ರೆ ಪುಣ್ಯ ಕರ್ಮ ಹಾಕೋದು ಅಂದ್ರೆ ಅದ್ ಹೆಂಗ್ ಸಾಧ್ಯ? ಅದ್ ಜಡ ಅಲ್ವಾ? ಇಲ್ಲ, ಪ್ರೇರಣೆ ಮಾಡಿದ್ರಾಗತ್ತೆ. ಅದಕ್ಕೆ ದೇವರ ಪ್ರೇರಣೆ ಆದ್ರೆ ಆ ಪುಣ್ಯ ಕರ್ಮಗಳೆಲ್ಲ ಆಚೆ ಹೋಗತ್ತೆ. ಯಾಕೆ? ಆ ಪುಣ್ಯ ಕರ್ಮಗಳು ಅಂದ್ರೆ ಶುದ್ಧ ಜಡ ಅಲ್ಲ. ಆ ಪುಣ್ಯ ಕರ್ಮದ ಒಳಗಡೆ ಜೀವರಿರ್ತಾರೆ. ಅದರಿಂದ ಜೀವ ಇದ್ಮೇಲೆ ಆ ಕರ್ಮಗಳು ಓಡಾಡ್ಲಿಕ್ಕೆ ಸಾಧ್ಯತೆ ಇದೆ, ಅದು ತೊಂದರೆ ಇಲ್ಲ. ನಾವು ಒಳಗಡೆ ಇದ್ಮೇಲೆ ನಮ್ಮ ದೇಹ ಓಡಾಡಲ್ವಾ? ಓಡಾಡ್ತಾ ಇದೆ. ಹಾಗೆ ಆ ಪುಣ್ಯ ಕರ್ಮಗಳನ್ನೆಲ್ಲ ಆಚೆ ಹಾಕಿದ್ರು, ಪಾಪ ಕರ್ಮಗಳೆಲ್ಲ ತೆಗೆದು ಆಚೆ ಹಾಕಿದ್ರು. ಹಾಗಾಗಿ ಆಯುಷ್ಯ ಪ್ರದಾನ ಅನ್ನೋದು ಬಹಳ ಸಮೀಚೀನ, ಅದೇನ್ ತಪ್ಪೇನಿಲ್ಲ. ಆತರ ನಡೆಯುತ್ತೆ, ತಪಶಕ್ತಿಯಿಂದ ಹೀಗ್ ಮಾಡ್ತಾರೆ. ಹೀಗೆ ಪ್ರತ್ಯೇಕಂ ತೇಷು ಚಾನಂತ ಕರ್ಮಾಣಿ, ಪ್ರಕೃತಕ್ಕೆ ಬಂದಾಗ ಅನಂತ ಕರ್ಮಗಳೇನಿದೆ, ಅನಂತ ಕರ್ಮಗಳ ದರ್ಶನ, ಅನಂತ ಕರ್ಮಗಳ ಪ್ರೇರಣೆ, ಅನಂತ ಕರ್ಮಗಳು ಆಯಾಯ ಫಲವನ್ನ ಕೊಡೋ ತರ ಅವನು ಅನುಗ್ರಹವನ್ನ ಮಾಡ್ತಾನೆ. ಹಾಗೆ ಆ ಕರ್ಮಗಳೆಲ್ಲ ದೇವರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಈ ಪ್ರಕ್ರಿಯೆನ ಅರ್ಥ ಸರಿಯಾಗಿ ಮಾಡ್ಕೊಂಡ್ರೆ
ನಾವು ಆಯುಷ್ಯ ದಾನ ಪ್ರಕ್ರಿಯೆಯ ಬಗ್ಗೆ ಒಂದು ಉತ್ತರ ಕೊಡ್ಲಿಕ್ಕೆ ಆಗತ್ತೆ. ಇಲ್ಲಾಂದ್ರೆ ಸಾಧ್ಯ ಇಲ್ಲ ಉತ್ತರ ಕೊಡ್ಲಿಕ್ಕೆ. ಅಂತೂ ಇದರ ವಿವರಣೆಯನ್ನು ಮಾಡ್ತಾ ಈಗ ಜಯತೀರ್ಥರು ತಾನಿ ಇತಿ ಅಶೇಷ ಜೀವಸ್ಥ ಇತ್ಯಾದಿ ಮುಕ್ತ ವಿಶೇಷಣಾನಿ. ಅಶೇಷ ಜೀವರಲ್ಲಿರುವಂತಹ ಸಕಲ ಕರ್ಮಗಳು ಅದೇನು ಏಕೈಕ ಧರ್ಮ ಅಧರ್ಮ ಅಧಿಷ್ಠಾತ್ರಭೂತಾನೆ. ಒಂದೊಂದು ಧರ್ಮ ಅಧರ್ಮಗಳಲ್ಲೂ ಕೂಡ ಒಬ್ಬೊಬ್ಬ ಚೇತನ ಇದ್ದಾನೆ. ಅದರಲ್ಲಿ ಮುಕ್ತರ ಮಾತ್ರ ಹಾಗಿಲ್ಲ. ಮುಕ್ತರ ಶರೀರನು ಚೇತನಮಯ. ಮುಕ್ತರ ಶರೀರ ಈ ತರ ಇರಲ್ಲ. ಈಗ ಒಬ್ಬ ಮೋಕ್ಷವನ್ನ ಪಡಿತಾನೆ. ಮೋಕ್ಷ ಪಡೆದ ಅವನ ದೇಹ ಯಾವತ್ತೂ ಜಡವಾಗಿರಲ್ಲ. ಈಗ ನಮ್ಮ ದೇಹ ಜಡ ಅಷ್ಟೇ. ಮೋಕ್ಷಕ್ ಹೋಗ್ತೀವಿ ಅಂತ ಆದ್ರೆ ನಾವ್ ಯಾರಾದ್ರೂ ಮೋಕ್ಷಕ್ ಹೋದ್ರೆ ನಮ್ಮ ದೇಹ ಜಡ ಆಗಿರಲ್ಲ. ಇದನ್ನ ಹೇಳ್ತಾ ಇದಾರೆ ಅಚೇತನ ಶರೀರಾಣಿ. ಅದನ್ನ ಶರೀರಗಳು ಅಚೇತನ ಅನ್ನೋದು ಯಾರಿಗೆ ಮುಕ್ತರಿಗಲ್ಲ, ಅದು ಸಂಸಾರಿಗಳಿಗೆ ಮಾತ್ರ. ಇದಾದ್ಮೇಲೆ ಸ್ವಕರ್ಮ ಫಲಭಾಂಜಿಚ. ತನ್ನ ಶರೀರ ಇದ್ಮೇಲೆ ಅಲ್ಲೂ ಕೂಡ ಕರ್ಮಗಳು ನಡೀತಾ ಇರುತ್ತೆ, ಆ ಫಲವನ್ನು ಅನುಭವಿಸ್ತಾರೆ. ಹೀಗೆ ಕರ್ಮಾಭಿಮಾನಿಗಳಲ್ಲಿ ಅಂತ ಕರ್ಮ ಅಭಿಮಾನಿ ಅನ್ನೋ ಶಬ್ದ ಬಳಸ್ತಾರೆ ಜಯತೀರ್ಥರು. ತೇಷುಚ ಅನಂತ ಕರ್ಮಾಣಿ. ಕರ್ಮಕ್ಕೆ ಒಬ್ಬೊಬ್ಬ ಅಭಿಮಾನಿಗಳಿರ್ತಾರೆ. ಆ ಅಭಿಮಾನಿಗಳು ಪ್ರೇರಣೆ ಮಾಡೋರು, ಆ ಅಭಿಮಾನಿ ಜೀವರ್ತರ. ಆ ಜೀವರುಗಳಲ್ಲಿ ಇನ್ನೊಂದಿಷ್ಟು ಕರ್ಮಗಳು, ಆ ಜೀವರ ಇನ್ನೊಂದಿಷ್ಟು ಕರ್ಮ. ಹೀಗೆ ಅನೇಕ ಧರ್ಮಗಳನ್ನ ನಾವು ಆ ಕರ್ಮಗಳಲ್ಲೂ ಕಾಣಬಹುದು ಅಂತ. ಇಷ್ಟು ಈ ಮೂಲದ ಅರ್ಥ. ಇದನ್ನ ವಿವರಣೆ ಮಾಡ್ತಾ ಇಲ್ಲಿ ಶ್ರೀನಿವಾಸ ತೀರ್ಥರ ವಿವರಣೆ ಹೇಗಿದೆ, ಅಧಿಷ್ಠಾನ ಭೂತ ಅಂದ್ರೆ ಅರ್ಥ ಧರ್ಮಾಧರ್ಮ ಶರೀರ ಕಾಣೀತಿ ಯಾವತ್. ಅಂದ್ರೆ ಧರ್ಮಾಧರ್ಮಗಳನ್ನೇ ಅವಲಂಬಿಸ್ಕೊಂಡು ಮನೆ ಮಾಡ್ಕೊಂಡಿರೋರು ಅಂತ ಅರ್ಥ. ಈಗ ಮನೆಯಲ್ಲಿ ನಾವೆಲ್ಲ ಇದೀವಿ. ಈ ತರ ಒಂದು ಪುಣ್ಯಕರ್ಮ ಅಂತ ಅನ್ಕೊಡಿ. ಪುಣ್ಯಕರ್ಮ ಒಂದು ಮನೆ. ಯಾರಿಗ್ ಮನೆ? ಅಲ್ಲೊಬ್ಬ ಜೀವ ಇರ್ತಾನಲ್ಲ, ಅವನಿಗದು ಮನೆ. ಹೇಗೆ ನಮಗೊಂದು ಮನೆ ಇದೆಯೋ ಹಾಗೆ ಪುಣ್ಯಕರ್ಮ ಒಬ್ಬರಿಗೆ ಮನೆ ಆಗಿದೆ. ಆ ಪುಣ್ಯಕರ್ಮ ಅನ್ನೋ ದೊಡ್ಡ ಮನೆಯಲ್ಲಿ ಒಬ್ಬ ಒಳಗಡೆ ಕೂತಿದ್ದಾನೆ. ಆ ತರ ಇದೆ. ಹೀಗೆ ಚೇತನತ್ವಾದಿ ಧರ್ಮಗಳನ್ನ ನಾವು ಆ ಕರ್ಮಗಳಲ್ಲೂ ಒಪ್ಪಬೇಕು ಅಂತ. ಅದಕ್ಕೆ ಕೆಲವ್ರು ಏನ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಈ ಪಂಕ್ತಿಗಳು, ಈ ಸುಧಾ ಪಂಕ್ತಿ ಮತ್ತೆ ಈ ಅನುವ್ಯಾಖ್ಯಾನದ ಪಂಕ್ತಿಗಳಿಂದ ಒಬ್ರು ವಿವರಣೆ ಕೊಟ್ರು. ಜಡವೂ ಕೂಡ ಚೇತನ ಅಂತೆ ಮಧ್ವಾಚಾರ್ಯ ಹೇಳಿದ್ದಾರೆ ಅಂತ ಹಿಂಗ್ ವಿವರಣೆ ಕೊಟ್ಬಿಟ್ರು ಒಬ್ರು ದಿಢೀರ್ ಅಂತ. ಜಡ ಎಲ್ಲಿ ಚೇತನ ಆಗತ್ತೆ? ಯಾವತ್ತು ಜಡ ಜಡನೆ, ಅದು ಯಾವತ್ತು ಚೇತನ ಏನಾಗಲ್ಲ. ಭಗವಂತ ಮನಸ್ ಮಾಡಿದ್ರೆ ಆಗ್ಬೋದೇನೋ, ಅದ್ ಬೇರೆ ವಿಷಯ. ಒಂದ್ ಕಲ್ಲನ್ನ ನಾನು ಜೀವ ತರ್ತೀನಿ ಅದಕ್ಕೆ ಅಂದ್ರೆ ಅದು ಬೇರೆ, ಅವನ ಚಿಂತ್ಯಾತ್ಮಕ ಶಕ್ತಿ ಅದು ಬೇರೆ. ಆದ್ರೆ ಹಾಗೆ ಮಾಡಲ್ಲ ದೇವರು. ಯಾವ್ದು ಪ್ರಮಾಣ ಸಿದ್ಧನೋ, ಯಾವ್ದು ಲೋಕದ ಆ ರೀತಿನೇ ಅವನು ವ್ಯವಸ್ಥೆ ಮಾಡ್ತಾನೆ. ಇವರೇ ಅನ್ಕೊಂಡ್ಬಿಟ್ರು, ಈ ಶ್ಲೋಕ ನೋಡಿದವರು ಮೊದಲನೇ ವಾಕ್ಯ ನೋಡಿದ್ರು, ಕರ್ಮಾಣಿ ತಾನಿ ಚ ಪೃಥಕ್ ಚೇತನಾನ್ಯೇವ ಸರ್ವಶಃ. ಈ ವಾಕ್ಯ ಓದಿದ್ರು. ಒಂದು ಸಂಶೋಧನೆ ಅಂತಾನು ಬರೆದು ಬಿಟ್ರು ಇದ್ರ ಬಗ್ಗೆ. ಇದೊಂದು ದೊಡ್ಡ ಸಂಶೋಧನೆ. ಮಧ್ವಾಚಾರ್ಯರು ಜಡ ಪದಾರ್ಥಗಳನ್ನ ಚೇತನ ಅಂತ ಕರೆದಿದ್ದಾರೆ. ಜಡ ಪದಾರ್ಥಗಳು ಕರ್ಮಗಳೆಲ್ಲ ಜಡ ಅಲ್ಲ, ಅದು ಚೇತನ ಅಂತ. ಜಡ ಹೇಗ್ ಚೇತನ ಆಗ್ಬಿಡ್ತೀರಂತೆ? ಜಡ ಚೇತನ ಆಗೋದಿಲ್ಲ, ಜಡ ಯಾವತ್ತು ಜಡನೆ. ಅದಕ್ಕೊಂದು ಪ್ರಮಾಣನು ಕೊಟ್ಬಿಟ್ರು ಈ ವಾಕ್ಯವನ್ನ. ಕರ್ಮಾಣಿ ತಾನಿ, ತಾನಿ ಕರ್ಮಾಣಿ, ಆಯಾಯ ಏನೇನು ಕರ್ಮಗಳಿದೆ ಅದೆಲ್ಲ ಚೇತನ, ಅದು ಜಡ ಅಲ್ಲ. ಮತ್ತೆ ಹಾಗಾದ್ರೆ ಕರ್ಮ ಜಡ ಅಲ್ವಾ? ಜಡ ಚೇತನ ಅಂತ ವ್ಯಾಖ್ಯಾನ ಮಾಡೇ ಬಿಟ್ರಿ. ಹೀಗೆ ಅದು ಮಾಡಿ ಸಂಶೋಧನೆ ಅಂತಾನೂ ಪ್ರಕಟ ಆಗೋಯ್ತು. ವಾಸ್ತವಿಕವಾಗಿ ಹಾಗೆ ಅರ್ಥನೇ ಅಲ್ಲ. ಆಮೇಲೆ ಅದರ ಸಂಶೋಧನೆ ಮತ್ತೆ ಮಾಡಿದಾಗ, ಆಮೇಲೆ ಅದರ ಬಗ್ಗೆ ವಿಮರ್ಶೆ ಮಾಡಿದಾಗ ಗೊತ್ತಾಯ್ತು ಕೊನೆಗೆ, ಓಹೋ ಇದು ಎಲ್ಲೋ ಎಡವಟ್ಟಾಗಿದೆ ಅಂತ. ಅದಕ್ಕೆ ವಿವರಣೆ ನೋಡ್ಬೇಕಾಗಿತ್ತು. ಏನು ವಿವರಣೆ ಬರೆದಿದ್ದಾರೆ? ತೇಷು ಕರ್ಮ ಅಭಿಮಾನಿಷು ಅಂತ. ಇಲ್ಲಿ ಕರ್ಮ ಅಭಿಮಾನಿಗಳು, ಕರ್ಮದಲ್ಲಿ ಒಬ್ಬ ಜೀವ, ಧರ್ಮಾಧರ್ಮವನ್ನ ಶರೀರ ಪಡ್ಕೊಂಡಿರುವಂತ ಒಬ್ಬ ಜೀವ, ಹೀಗೆ ವಿವರಣೆ ಮಾಡ್ತಾ ಇದ್ದಾರೆ. ಅದ್ರ ಬಹಳ ಎಚ್ಚರದಿಂದ ಈ ಭಾಗವನ್ನ ಹಾಗೆ ಗಮನಿಸ್ಬೇಕು, ಇಲ್ಲಾಂದ್ರೆ ಅಪಾರ್ಥಕ್ಕೆ ಈಡಾಗೋ ಸಂಭವ ಇದೆ. ಇನ್ನು ವಾಕ್ಯಾರ್ಥ ರತ್ನಮಾಲ ಟಿಪ್ಪಣಿಯಲ್ಲಿ ಒಂದು ವಿಷಯ ಹೇಳಿದ್ದಾರೆ, ಕರ್ಮಣಾಂ ಚೇತನತ್ವಾದಿ ಇತಿ. ಕರ್ಮಗಳಲ್ಲಿ ಚೇತನತ್ವ ಇದೆ. ಇದೇ ಮಾತು ಗೊಂದಲಕ್ಕಿಡೋದು. ಕರ್ಮ ಚೇತನ ಅಂದ್ರೆ ಜಡ ಚೇತನ ಆಗೋಯ್ತು ಅಂತ. ಜಡ ಚೇತನ ಆಗ್ಲಿಲ್ಲ. ಇವಾಗ ನಮ್ಮ ಹತ್ರ ಒಂದಿಷ್ಟು ಪುಣ್ಯಕರ್ಮ ಒಂದಿಷ್ಟು ಪಾಪಕರ್ಮ ಇದೆ ಅಂತ ಇಟ್ಕೊಂಡ್ರೆ, ಅಲ್ಲಿ ಪುಣ್ಯಕರ್ಮ ಅದು ಜಡ, ಪಾಪಕರ್ಮ ಜಡ. ಇದು ಜಡ ಆಗಿತ್ತು, ಕಲ್ಲಿನ ತರ ಇತ್ತು ಎಲ್ಲ. ಈ ದಿಢೀರ್ ಕಲ್ಲೇ ಒಂದು ಜೀವ ಆಗೋಯ್ತು ಅಂದ್ರೆ ಅದ್ ಹಾಗಾಗಲ್ಲ. ಆ ತರ ಅರ್ಥವನ್ನ ಮಾಡ್ಕೊಂಡ್ಬಿಟ್ರು. ಧರ್ಮಸ್ಯ ಸುಖಹೇತುತ್ವಮಪಿ ಇತಿ ಉಪಾಸನಾಪಾದೀಯ ಅನುಭಾಷ್ಯಾದೌತು ಧರ್ಮಾಧರ್ಮ ರೂಪ ಅಚೇತನಸ್ಯ ಅಚೇತನತ್ವ ಯುಕ್ತ್ಯ ಮೋಕ್ಷ ಸಾಧನತ ನಿರಾಕರಿಷ್ಯತೆ ನ ವಿರೋಧ. ವಸ್ತುತಃ ಮುಂದೆ ಇದೊಂದು ಗೊಂದಲ ಇದೆ. ಇಲ್ಲಿ ಜಡ ಅಲ್ಲ ಒಂದು ಚೇತನ ಇದ್ದಾನೆ ಅಂತ ಇಷ್ಟು ಬಂತಲ್ಲ. ನಾವು ಬೇರೆ ಮತದವರನ್ನ ಖಂಡನೆ ಮಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತೀವಿ ಯಾವಾಗ್ಲೂ, ಕರ್ಮ ಜಡ, ಜಡಕ್ಕೇನು ಶಕ್ತಿ ಇದೆ ಕೊಡ್ಲಿಕ್ಕೆ? ಒಬ್ಬ ಚೇತನ ಬೇಕು ಅಂತ. ಈಗ ದೇವರನ್ನ ಒಪ್ಪಲ್ಲ ಕೆಲವರು. ದೇವರನ್ನ ಒಪ್ಪದೇ ಇರೋರು ಏನ್ ಮಾಡ್ತಾರೆ? ಎಲ್ಲ ನೀವು ಮಾಡೋ ಕರ್ಮನೇ ನಿಮಗ್ ಫಲ ಕೊಡುತ್ತೆ ಅಂತ ಹೇಳ್ತಾರೆ.
ನಮ್ಮ ಆಕ್ಷೇಪ ಏನು ಅಂದ್ರೆ ಅವ್ರಿಗೆ ನಾವು ಮಾಡೋದು ಮುಂದೆ 3ನೇ ಅಧ್ಯಾಯದಲ್ಲೇ ಆ ಭಾಗ ಬಂದಾಗ ವಿಸ್ತಾರವಾಗಿ ಮತ್ ನೋಡೋಣ. ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ವಾಕ್ಯಾರ್ಥ ರತ್ನಮಾಲಾದಲ್ಲಿ. ಈಗ ದೇವರು ಯಾಕೆ ಬೇಕು ನೋಡಿ, ಜಡ ತಾನೇ ಹೆಂಗ್ ಕೆಲಸ ಮಾಡುತ್ತೆ. ಈಗ ನದಿ ತನ್ಪಾಡಗ್ ಹರಿತಾ ಇದೆ, ನನ್ ಮನೆಗ್ ಬಂದು ನದಿ ತಾನಾಗ್ ಬಂದು ನನ್ ಬಾಯಲ್ಲಿ ಬೀಳ್ಲಿ ಅಂದ್ರೆ ನದಿ ಏನ್ ಬುದ್ಧಿ ಇದೆಯಾ? ನದಿಗೆ ಬುದ್ಧಿ ಇಲ್ಲ. ಅಥವಾ ಎಲ್ಲೋ ನೀರಿಗೆಲ್ಲ ಬುದ್ಧಿ ಇದೆಯಾ? ಅಡಿಗೆ ಮನೆಯಲ್ಲಿರೋ ಒಂದು ತಂಬಿಗೆ ನೀರ್ ಇಟ್ಟಿದ್ರೆ ಆ ನೀರ್ ತನಾಗೆ ಬಂದು ನನ್ನ ಬಾಯಿ ಒಳಗಡೆ ಬಂದು ಬೀಳತ್ತ? ಅದಕ್ ಬುದ್ಧಿ ಇಲ್ಲ. ಜಡ ತಾನಾಗೆ ಪ್ರವೃತ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬ ಚೇತನ ಹೋಗ್ಬೇಕು, ಆ ತಂಬಿಗೆಲಿರೋ ನೀರನ್ನು ತಗೊಂಡ್ ಬರ್ಬೇಕು, ನನಗ್ ಕೊಡ್ಬೇಕು, ನಾನು ತಗೊಂಡ್ ಕುಡಿಬೇಕು. ಏನು ಮುಂದಿಟ್ ಕೂಡ್ಲೆ ಎಲೆಯಲ್ಲಿರೋ ಪದಾರ್ಥ ಎಲ್ಲ ತಾನಾಗ್ ಬಂದು ಒಳಗಡೆ ಬೀಳಲ್ಲ. ಹಾಗಾದೇನಾಯ್ತು, ಈ ಜಡ ಪದಾರ್ಥಗಳಿಗೆ ಸ್ವಯಂ ಶಕ್ತಿ ಇರಲ್ಲ, ಆದ್ರಿಂದ ಅವುಗಳು ಫಲ ಕೊಡಲ್ಲ. ಒಬ್ಬ ಚೇತನ ಸಂಪರ್ಕ ಬೇಕು. ಒಬ್ಬ ಚೇತನ ಬಂದ್ರೆ ಅದನ್ನ ಎತ್తుಕೊಂಡು ಬಾಯಿಗೆ ಹಾಕೊಂತಾನೆ, ಇಲ್ಲ ಎತ್తుಕೊಂಡು ಎಸಿತಾನೆ, ಏನೋ ಒಂದ್ ಮಾಡ್ತಾನೆ. ಹಾಗಾದ್ರೆ ಯಾವುದೇ ಜಡ ಪದಾರ್ಥಗಳ ಹಿಂದೆ ಒಬ್ಬ ಚೇತನನ ಪಾತ್ರ ಬೇಕೇ ಬೇಕು, ಒಬ್ಬ ಜೀವ ಇರ್ಲೇಬೇಕು. ಆತರ ನಾವು ಅವ್ರನ್ನ ಖಂಡನೆ ಮಾಡ್ತಾ ಏನ್ ಮಾಡಿದೀವಿ, ಬೇರೆ ಮತದವರ ಖಂಡನೆ ಮಾಡ್ತಾ, ನೀವು ಬರೀ ಕರ್ಮದಿಂದನೇ ಫಲ ಸಿಗತ್ತೆ ಅಂತೀರಿ. ಕರ್ಮದಿಂದ ಎಲ್ರಿ ಫಲ ಸಿಗತ್ತೆ? ಒಬ್ಬ ದೇವ್ರು ಅಂತ ಬೇಕು, ಒಬ್ಬ ಜೀವ ಬೇಕು. ಅವ್ರು ನಾವಾಗ್ಲಿಕ್ ಸಾಧ್ಯ ಇಲ್ಲ. ಆ ಜೀವ ನಾವೇ ಹೋಗಿ ಕರ್ಮಗಳು, ಪ್ರಾರಬ್ಧ ಕರ್ಮ, ಪುಣ್ಯ ಕರ್ಮ ನಾವೇ ಪ್ರೇರಣೆ ಮಾಡ್ಲಿಕ್ಕಿದ್ರೆ ನಾವು ನಮ್ಪಾಡೆ ನಮ್ಗೆ ಯಾವ ಕರ್ಮ ಬೇಕೋ ಅದನ್ನ ಪ್ರೇರಣೆ ಮಾಡ್ತೀವಿ, ಫಲ ಪಡ್ಕೊಳ್ತಾ ಇದ್ವಿ. ನಾವ್ಯಾಕೆ ಕೆಟ್ಟ ಕರ್ಮಗಳು ಪ್ರೇರಣೆ ಮಾಡಿ ನರಕಕ್ಕೆ ಯಾಕೆ ಹೋಗ್ತಾ ಇದೀವಿ? ನರಕಕ್ಕೆ ಹೋಗ್ತಾ ಇದಾರೆ ಮನುಷ್ಯರು ಅಂತ ಆದ್ರೆ ಅವ್ರಿಗೆ ಶಕ್ತಿ ಇಲ್ಲ ಅಂತ ಅರ್ಥ, ತಪ್ಪಿಸ್ಕೊಳ್ಲಿಕ್ ಬರ್ತಾ ಇಲ್ಲ. ಹಾಗಾದ್ರೆ ಒಬ್ಬ ಅತಿಯಿಂದ ಏನಾದ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಪ್ರೇರಣೆ ಮಾಡ್ತಾನೆ. ಒಬ್ಬ ಚೇತನನಾದ ಒಬ್ಬ ವ್ಯಕ್ತಿಯ ಸಂಪರ್ಕ ಇಲ್ಲದೆ ಇದ್ರೆ ಜಡ ಅದು ಚಲನೆ ಮಾಡ್ಲಿಕ್ ಬರಲ್ಲ, ಅದು ಅಲ್ಲಾಡ್ಲಿಕ್ಕೂ ಸಾಧ್ಯ ಇಲ್ಲ ಜಡ ಪದಾರ್ಥಗಳು. ಹಾಗಾದ್ರೆ ಹೇಗ್ ಸಾಧ್ಯ? ಅಲ್ಲ, ಗಾಳಿ ಬಂತು ಚಲಿಸ್ತು, ಆ ಗಾಳಿಯ ಪ್ರೇರಣೆಯು ಕೂಡ ದೇವರಿಂದ ನಮ್ಮ ಸಮರ್ಥನೆ. ಪ್ರತಿಯೊಂದು ಏನ್ ಹರಿತಾ ಇದೆ, ಏನು ಗಾಳಿ ಬೀಸ್ತಾ ಇದೆ, ಎಲ್ಲದಕ್ಕೂ ಭಗವಂತನ ಅನುಗ್ರಹ ಕಾರಣ ಅಂತ ವೇದ ವಾಕ್ಯಗಳಿಂದ ಸಮರ್ಥನೆ ಮಾಡಿದ್ದಾರೆ. ಅಂತೂ ಇಷ್ಟ ಆಯ್ತು. ಹಾಗಾಗಿ ಏನ್ ಮಾಡ್ಬೇಕು ನಾವು ಅಂತಂದ್ರೆ, ಪ್ರತಿಯೊಂದು ಕರ್ಮಗಳನ್ನ ಜಡ ಅಂತ ಕರೆದು ನಾವು ಮುಂದಕ್ಕೆ ದೇವರನ್ನ ಒಪ್ಪಬೇಕು ಅಂತಂದಿದೀವಿ. ಹಾಗಾದ್ರೆ ವಿರೋಧ ಬಂತು. ಇಲ್ಲಿ ಹೇಳ್ತೀರಿ ಕರ್ಮ ಚೇತನ, ಅದಲ್ಲೊಬ್ಬ ಜೀವ ಇರ್ತಾನೆ, ಮುಂದೆ ಹೇಳ್ತೀರಿ ಕರ್ಮ ಜಡ ಅಂತ ಹೇಳ್ತೀರಿ. ಇದು ಹೇಗ್ ಸರಿ ಅಂತ ಒಂದು ಮಾತಿದೆ. ಅಲ್ಲೆಲ್ಲ ಅಚೇತನ ಅಂತ ಕರೀತಾರೆ. ಯಾಕೆ ಹಾಗೆ ಕರೀತಾರೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಮುಂದೆನೆ ಉತ್ತರ ಕೊಡ್ತಾರೆ. ಆ ಭಾಗ ಬಂದಾಗ ಮಾತ್ರ ನಮ್ಗೆ ಸ್ಪಷ್ಟ ಆಗತ್ತದು. ಈಗ ಉತ್ತರ ಹೇಳಿದ್ರು ಕೂಡ ಅಷ್ಟು ಸ್ಪಷ್ಟ ಆಗೋದಿಲ್ಲ. ಅಷ್ಟು ವಿವರವಾಗಿ ಆ ಭಾಗವನ್ನ ನೋಡ್ಬೇಕು, ಆವಾಗಲೇ ನಮ್ಗದ ಸಾಧ್ಯ. ಹೀಗೆ ಏವಂ ವಿಧಾನೀತಿ ಅಂತ ಇದಕ್ಕೆಲ್ಲ ವಿವರಣೆ ಮಾಡ್ತಾ ಕೊನೆಗೆ ಇಲ್ಲಿಗೆ ನಿಲ್ಲಿಸ್ತಾರೆ. ಚೇತನತ್ವ, ಈ ಧರ್ಮಗಳು, ಅದನ್ನ ಈ ಕರ್ಮಗಳಲ್ಲಿ ಒಪ್ಪಬೇಕು. ಆ ಕರ್ಮಗಳಲ್ಲೂ ಅಭಿಮಾನಿ ದೇವತೆ ಅಂತ ಒಬ್ಬ ಇರುತ್ತಾನೆ ಅಂತ. ಸರಿ, ಇದನ್ನೆಲ್ಲ ಏನಾಯ್ತು ಅಂದ್ರೆ ಅದಕ್ಕೆ ಮುಂದೆ ಹೇಳ್ತಾರೆ, ಇದು ಈಶಸ್ಯ ನಿಸ್ಸೀಮಾ ಶಕ್ತಿ. ಅವನ ಶಕ್ತಿಗೆ ಸೀಮೆನೇ ಇಲ್ಲ, ಅವಧಿನೇ ಇಲ್ಲ, ಕಲ್ಪನೆಗೂ ಬರಲ್ಲ. ಅದು ಅತಿ ಉತ್ತಮವಾದ ಶಕ್ತಿ, ಅದು ದೇವರದು. ಅಚಿಂತ್ಯ ಅದ್ಭುತ ಶಕ್ತಿ ದೇವರದು. ನಮ್ಮ ಸೀಮೆಗೆ ಬರಲ್ಲ, ನಮ್ಮ ಅವಧಿಗೆ ಬರಲ್ಲ. ಅದು ಒಂದರ್ಥ. ಇನ್ನೊಂದು, ಅವನ ಶಕ್ತಿಗೆ ಸೀಮೆ ಇಲ್ಲ ಅಂತ ಅರ್ಥ. ಅವನ ಶಕ್ತಿ ಅಂಥದ್ದು. ಅಲ್ಲಿ ಹೋಗಿ ಸಮುದ್ರಕ್ಕೆ ದಡ ಎಷ್ಟಿದೆ, ಸಮುದ್ರ ವಿಶಾಲವಾಗಿದೆ, ಎಲ್ಲಿವರೆಗೂ ನಿಲ್ಲತ್ತೆ ಅಂದ್ರೆ ಹೇಳ್ಬಿಡ್ಬೋದು ಏನೋ ಅಂತೆ. ದೇವರ ಶಕ್ತಿಯ ಸೀಮೆಯನ್ನ ಮಾತ್ರ ಯಾರು ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅವನೇ ತನ್ನ ಬಗ್ಗೆ ಹೇಳ್ಕೊಂಡು ನಮಗ್ ಗೊತ್ತಾಗಲ್ಲ, ಅಷ್ಟಿದೆ ಒಂದು. ಹೀಗೆ ಇಲ್ಲಿಗೆ ದೇವರ ಶಕ್ತಿಯ ಬಗ್ಗೆ ಪರಿಚಯ ಆಯ್ತು. ಇಷ್ಟು ಶಕ್ತಿ ಇರೋ ದೇವರು ತಾನು ಎಲ್ಲ ಕರ್ಮಗಳನ್ನ ನೋಡ್ತಾನೆ, ಪ್ರೇರಣೆ ಮಾಡ್ತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ ಆ ದೇವರು. ಈ ತರ ಒಂದು ನಿಸ್ಸೀಮವಾದ ಶಕ್ತಿ ದೇವರಲ್ಲಿದೆ ಅಂತ ಇಲ್ಲಿವರೆಗೆ ಸಿದ್ಧ ಆಯ್ತು. ಇನ್ನು ಮುಂದಕ್ಕೆ ಇನ್ನೊಂದು ವಿಷಯ ಹೇಳ್ತಾರೆ. ಮುಂದಿನ ವಿಷಯನೇ ಇದು ಬ್ರಹ್ಮಪಾರ ಸ್ತೋತ್ರ. ಬ್ರಹ್ಮಪಾರ ಸ್ತೋತ್ರದ ಮಹಿಮೆಯನ್ನ ಆಚಾರ್ಯರೇ ಹೇಳ್ತಾರೆ. ಏನಾಯ್ತು, ಈ ಕರ್ಮಗಳು ಯಾಕೆ ಚೇತನ ಇದೆ, ಕರ್ಮಗಳು ಜಡ ಯಾಕೆ ಅಲ್ಲ, ಅಲ್ಲೊಬ್ಬ ಜೀವ ಇದ್ದಾನೆ ಅಂತ ಯಾಕೆ, ಅದಕ್ಕೆ ಏನಾದ್ರು ಒಂದು ಪ್ರಮಾಣ ಉಂಟಾ ಅಂದ್ರೆ ಪ್ರಮಾಣ ಇದೆ. ವಾರಾಹ ಪುರಾಣ ಅಂತ ಮುಂದೆಲ್ಲ ಮಾತುಗಳನ್ನ ಕೊಡುತ್ತಾರೆ. ಅದರ ವಿವರಣೆಯನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ನಮಸ್ಕಾರ. ಸಂಸ್ಥಾನ ನಮಸ್ಕಾರ ಗುರುಗಳೇ.